ನಮಃ ಹರಿ ಓಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹರಿ ಓಂ. ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತಮಾನಂದದಂ ತಂ. ಹರಿ ಓಂ. ಸಪ್ತಾನ್ನ ಬ್ರಾಹ್ಮಣದಲ್ಲಿ ಈಗ ಉಪನಿಷತ್ತು ಕೊನೇ ಭಾಗಕ್ಕೆ ಬಂದಿದೆ. ಇದೊಂದು ಮಂತ್ರ ಭಾಗವನ್ನು ನಾವು ನೋಡ್ಬಿಟ್ರೆ ಇದೊಂದು ಬ್ರಾಹ್ಮಣ ಅಂದ್ರೆ ತ್ರಯಬ್ರಾಹ್ಮಣ ಅಂತ, ತುಂಬಾ ಚಿಕ್ಕದ್ದು ತ್ರಯಬ್ರಾಹ್ಮಣ ಅಂತ. ಇದನ್ನ ನೆನ್ನೆನೆ ಮುಗಿಸ್ಬೋದಾಗಿತ್ತು. ನೆನ್ನೆ ಮುಗಿಸ್ಬಿಟ್ರೆ ಇವತ್ತು ಒಂದು ದಿನ ಮಾತ್ರ ಪಾಠ ಇರುತ್ತೆ. ಇವತ್ತೊಂದಿನ ಮಾಡಿಬಿಟ್ರೆ ಮತ್ತೆ ಇನ್ನು ದೀಪಾವಳಿ ಹಬ್ಬ ಇರೋದ್ರಿಂದ ದೀಪಾವಳಿಯಲ್ಲಿ ಪಾಠ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅತ್ಯಂತ ಚಿಕ್ಕ ಭಾಗ ಅಂತ ನಾನಿದನ್ನ ಇವತ್ತು ಇಟ್ಕೊಂಡಿದ್ದೇನೆ. ಅದ್ಭುತವಾದ ಚಿಂತನೆ ಅಂದ್ರೆ ನಾಮ, ರೂಪ ಮತ್ತು ಕರ್ಮ, ಪ್ರತಿಯೊಂದರ ನಾಮ, ರೂಪ ಮತ್ತು ಕರ್ಮ ಇದು ಯಾರ ಅಧೀನ? ಇದನ್ನ ಸೃಷ್ಟಿ ಮಾಡತಕ್ಕಂತಹ ವ್ಯಕ್ತಿಗಳು ಯಾರು? ಮುಖ್ಯವಾಗಿ ಭಗವಂತನೇ. ಆ ಭಗವಂತನಿಂದ ಅನುಗ್ರಹವನ್ನ ಪಡೆದು ನಾಮರೂಪ ಕರ್ಮಗಳಿಗೆ ಅಧಿಪತಿಗಳಾಗಿ ಅದನ್ನ ಸೃಷ್ಟಿ ಮಾಡತಕ್ಕಂತಹ ದೇವತೆಗಳ ಒಂದು ವಿಚಿತ್ರವಾದ ಒಂದು ಪ್ರಕರಣ ಇದು. ಬೃಹದಾರಣ್ಯಕೋಪನಿಷತ್ತು ನಮಗೆ ತಿಳಿಸಿಕೊಡತಕ್ಕಂತಹ ಸುಂದರವಾದ ಒಂದು ಭಾಗ. ತುಂಬಾ ತುಂಬಾ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ ಈ ಭಾಗ. ಇದು ಏನ್ ಹೇಳ್ತಾ ಇದ್ದಾರೆ? ಮೂರು ಭಾರತೀ, ಮಹಾರುದ್ರದೇವರು ಮತ್ತು ಮುಖ್ಯ ಪ್ರಾಣದೇವರು. ಭಾರತೀ ದೇವಿ, ರುದ್ರದೇವರು, ಪ್ರಾಣದೇವರು, ಈ ಮೂರು ದೊಡ್ಡ ದೇವತೆಗಳಿಂದ ನಾಮ, ರೂಪ ಮತ್ತು ಕರ್ಮಗಳು ಪ್ರಪಂಚಕ್ಕೆ ಸಿಗ್ತಾ ಇದೆ ಎನ್ನುವಂತಹ ತತ್ವವನ್ನ ತಿಳಿಸಿಕೊಡುವಂತಹ ಒಂದು ಭಾಗ. ತ್ರಯಂ ವಾ ಇದಂ ನಾಮರೂಪಂ ಕರ್ಮ. ತುಂಬಾ ಚೆನ್ನಾಗಿ ಹೇಳ್ತಾರೆ ಇದ್ರ. ತ್ರಯಂ ವಾ ಇದಂ ನಾಮ ರೂಪಂ ಕರ್ಮ. ಜಗತ್ತಿನಲ್ಲಿ ಇರುವಂಥದ್ದು ಮೂರು. ಜಗತ್ತು ಮೂರು ರೀತಿಯಲ್ಲಿ ಪ್ರಸಿದ್ಧವಾಗಿದೆ ಅಂತ ಉಪನಿಷತ್ ಹೇಳುತ್ತೆ. ಮೂರು ರೀತಿಯಲ್ಲಿ ಜಗತ್ತು ಪ್ರಸಿದ್ಧವಾಗಿರತಕ್ಕಂಥದ್ದು ಏನಂತ? ನಾಮ ಅಂತ ಒಂದು, ರೂಪ ಅಂತ ಒಂದು, ಕರ್ಮ ಅಂತ ಒಂದು. ಅದನ್ನ ತಗೊಂಡ್ ಬಾ ಅಂತ ಹೇಳ್ತೀವಿ, ಅದರಿಂದ ಈ ಕೆಲಸ ಆಗತ್ತೆ ಅಂತ. ಸರಿ, ಓಕೆಪ್ಪ, ಅದ್ರ ಹೆಸರೇನು, ಅದರ ಶೇಪ್ ಏನು? ಯಾವುದೇ ಒಂದು ಪದಾರ್ಥ ಆಗ್ಲಿ, ಮನುಷ್ಯರಾಗ್ಲಿ, ಪ್ರಾಣಿಗಳಾಗ್ಲಿ, ಮರಗಿಡಗಳಾಗ್ಲಿ, ಜಡ ಪದಾರ್ಥಗಳಾಗ್ಲಿ, ಪ್ರತಿಯೊಂದಕ್ಕೂ ನಾಮ ಇದೆ, ಪ್ರತಿಯೊಂದಕ್ಕೂ ರೂಪ ಇದೆ, ಪ್ರತಿಯೊಂದಕ್ಕೂ ಕರ್ಮ ಇದೆ. ಜಡ ಪದಾರ್ಥಗಳಿಗೆ ಸ್ವತಂತ್ರವಾಗಿ ಕರ್ಮ ಇಲ್ಲ. ಜೀವರು ಅದನ್ನ ಎತ್ತಿಟ್ಟು ಬಿಟ್ರೆ ಅಲ್ಲಿಂದ ಇಲ್ಲಿ ಎತ್ತಿಟ್ರೆ ಅದಕ್ಕೆ ಕರ್ಮ. ಒಟ್ನಲ್ಲಿ ನಾಮ, ರೂಪ ಮತ್ತು ಕರ್ಮ ಇರಲೇಬೇಕು. ಮೂರು ರೀತಿಯಲ್ಲಿ ಜಗತ್ತು ಇದೆ. ಇದರಲ್ಲಿ ನಾಮ ಅಂತನ್ನೋದನ್ನ ಸೃಷ್ಟಿ ಮಾಡತಕ್ಕಂಥ ಹೆಸರು ನಾಮ, ಅದನ್ನ ಸೃಷ್ಟಿ ಮಾಡತಕ್ಕಂಥವ್ರು ಯಾರು? ಆ ನಾಮದ ದೇವತೆ ಯಾರು ಅನ್ನೋದನ್ನ ಹೇಳ್ತಾರೆ ಇಲ್ಲಿ. ತೇಷಾಂ ನಾಂ ವಾಗ್ ಇತಿ. ಅದರಲ್ಲಿ ಈ ನಾಮರೂಪ ಕರ್ಮಗಳು ಅಂತ ಏನ್ ಹೇಳಿದ್ರು, ಅದರಲ್ಲಿ ನಾಮ ಅನ್ನೋದಕ್ಕೆ ದೇವತೆ ಯಾರು? ವಾಗ್ದೇವತೆಯಾಗಿರತಕ್ಕಂತಹ ಭಾರತಿ. ಭಾರತೀ ದೇವಿಯನ್ನ ನಾವೇನ್ ಕರಿತೇವೆ? ವಾಗ್ದೇವತಾ ಅಂತ ಕರೆಯುವಂಥದ್ದು. ಭಾರತೀ ದೇವಿಯನ್ನ ಹೆಂಗ್ ಕರೆಯೋದು ನಾವು? ವಾಗ್ದೇವತಾ. ವಾಗ್ದೇವತೆಯಾಗಿ ನಿಂತಿರತಕ್ಕಂಥವಳು ನಮ್ಮ ಭಾರತೀ ದೇವಿ. ಆಮೇಲೆ ಏನಾಯ್ತು? ಯದ್ ಏತದ್ ಏಷಾ ಮುಕ್ತಂ. ಮುಕ್ತ,
ಉಕ್ಥ ಅನ್ನುವ ಶಬ್ದಕ್ಕೆ ಪರಮ ಸುಂದರವಾದ ಒಂದು ಅರ್ಥವನ್ನ ಕೊಟ್ಟಿದ್ರು ಐತರೇಯೋಪನಿಷತ್. ಉಕ್ಥ ಉತ್ಥಾಪಕತ್ವಾತ್. ಉತ್ಥಾಪಕ ಅಂದ್ರೆ ಸೃಷ್ಟಿ ಮಾಡುವುದು. ಉತ್ಥಾಪನ ಅಂದ್ರೆ ಏನು? ಸೃಷ್ಟಿಯನ್ನ ಮಾಡುವುದು. ಉತ್ಥಾಪನ ಎನ್ನುವ ಶಬ್ದದ ಅರ್ಥ ಸೃಷ್ಟಿಯನ್ನ ಮಾಡೋದು. ವಾಕಿಗೆ ದೇವತೆ ಯಾರು ಅಂತ ಕೇಳಿದ್ರೆ ಸರಸ್ವತಿ ದೇವಿ. ಆದ್ದರಿಂದ ಎಲ್ಲ ವಾಕ್ಕುಗಳಿಗೂ ಉತ್ಥಾಪಕಳು ಯಾರು ಅಂತ ಕೇಳಿದ್ರೆ ಸರಸ್ವತಿ ದೇವಿ. ಎಲ್ಲ ರೀತಿಯಾದ ವಾಕ್ಕುಗಳಿಗೂ, ಎಲ್ಲ ಮಾತುಗಳಿಗೂ ಉತ್ಥಾಪಕಳು ಯಾರು? ಸರಸ್ವತಿ ದೇವಿ. ಉತ್ಥಾಪಕಳು ಸೃಷ್ಟಿ ಮಾಡತಕ್ಕಂಥವಳು. ಎಲ್ಲ ನಾಮಗಳನ್ನ ಸೃಷ್ಟಿ ಮಾಡುವವಳು ಭಾರತೀ ದೇವಿ. ಆದ್ದರಿಂದಲೇ ಅತೋಹಿ ಸರ್ವಾಣಿ ನಾಮಾನ್ಯುತ್ತಿಷ್ಠಂತಿ. ಇಂತಹ ಭಾರತೀ ದೇವಿಯಿಂದಲೇ ಎಲ್ಲ ನಾಮಗಳಿಗೆ ಉತ್ಪತ್ತಿ. ನಾಮಗಳು ಉತ್ಪತ್ತಿ ಆಗೋದು ಯಾರಿಂದ? ಭಾರತೀ ದೇವಿಯಿಂದ. ಯಾಕೆ? ಅವಳು ವಾಗಭಿಮಾನಿನಿ, ವಾಗ್ದೇವತೆ. ಏತದೇಶಾಂ ಸಾಮ. ಆದ್ದರಿಂದ ನಾಮಗಳ ಜೊತೆಯಲ್ಲಿ ಭಾರತೀ ದೇವಿ ಇದ್ದಾಳೆ. ನಾಮಗಳನ್ನ ಸೃಷ್ಟಿ ಮಾಡತಕ್ಕಂಥವಳು ಭಾರತೀ ದೇವಿ. ಆದ್ದರಿಂದ ಭಾರತೀ ದೇವಿಗೆ ಸಾಮ ಅಂತ ಕರೀತಾರೆ. ಯಾಕೆ ಸಾಮ ಅಂತ ಯಾಕೆ ಕರೀತಾರೆ? ಆಚಾರ್ಯರು ಸಾಮ ಶಬ್ದಕ್ಕೆ ಭಾಷ್ಯವನ್ನ ಬರೆಯುವಾಗ ಹೇಳ್ತಾರೆ, ಸಹೈವ ಮಾತಿ ಜಾನಾತಿ ಇತಿ ಸಮಂ. ಸಾಮ ಅಂದ್ರೆ ಭಾರತೀ ದೇವಿ ಏನ್ ಮಾಡ್ತಾಳೆ? ನಾಮಗಳ ಸೃಷ್ಟಿಯನ್ನ ಮಾಡ್ತಾಳಲ್ಲ, ನಾಮಗಳ ಜೊತೆಯಲ್ಲೇ ರೂಪಗಳನ್ನು ತಿಳ್ಕೊಳ್ತಾಳೆ. ಆ ರೂಪದ ಜೊತೆಯಲ್ಲೇ ಕರ್ಮಗಳ ಬಗ್ಗೆಯೂ ತಿಳ್ಕೊಳ್ತಾಳೆ. ನೋಡಿ ಭಾರತೀ ದೇವಿಯ ವೈಭವ ಹೇಗಿದೆ ಅಂತಂದ್ರೆ, ಕೇವಲ ನಾಮಗಳನ್ನ ತಿಳ್ಕೊಳ್ಳೋದಲ್ಲ, ನಾಮದ ಜೊತೆಯಲ್ಲಿ ರೂಪಗಳನ್ನು ತಿಳಿತಾಳೆ, ರೂಪಗಳ ಜೊತೆಯಲ್ಲಿ ಕರ್ಮಗಳನ್ನು ತಿಳ್ಕೊಳ್ತಾಳೆ. ಆದ್ದರಿಂದ ಅವಳಿಗೆ ಸಮ ಅಂತ ಕರೆದ್ರು. ಯಾಕೆ? ನಾಮಗಳ ಜೊತೆಯಲ್ಲಿ ರೂಪಕರ್ಮಗಳನ್ನು ತಿಳಿದುಕೊಳ್ಳೋದ್ರಿಂದ ಭಾರತೀ ದೇವಿ ಸಮ ಅಂತ ಕರೆಯಲ್ಪಡ್ತಾರೆ. ಏತದೇಶಾಂ ಬ್ರಹ್ಮ ಏತದ್ಧಿ ಸರ್ವಾಣಿ ನಾಮಾನಿ ಬಿಭರ್ತಿ. ಏತದೇಶಾಂ ಬ್ರಹ್ಮ. ಬ್ರಹ್ಮ ಅಂದ್ರೆ ಸ್ವಾಮಿ, ಅಧಿಪತಿ. ಆದ್ದರಿಂದ ಈ ಎಲ್ಲ ನಾಮಗಳಿಗೆ ಸ್ವಾಮಿಯಾಗಿ ನಿಂತಿರುವವಳು ಭಾರತೀ ದೇವಿ. ಆದ್ದರಿಂದ ನಾಮಗಳಿಗೆ ಸರಸ್ವತೀ ದೇವಿ ಅಥವಾ ಭಾರತೀ ದೇವಿಯನ್ನ ಬ್ರಹ್ಮ ಅಂತ ಕರೀತಾರೆ. ಭಾರತೀ ದೇವಿ ನಾಮಗಳಿಗೆ ಬ್ರಹ್ಮ. ಯಾಕೆ ಬ್ರಹ್ಮ ಅಂತಂದ್ರೆ ಎಲ್ಲ ನಾಮಗಳನ್ನ ಧರಿಸಿದವಳು. ವಿಭರ್ತಿ, ಎಲ್ಲ ನಾಮಗಳನ್ನ ಧರಿಸಿದವಳು ಭಾರತೀಯೇ. ಆದ್ದರಿಂದ ಭಾರತಿ ಎಲ್ಲ ನಾಮಗಳಿಗೆ ಬ್ರಹ್ಮ. ಆದ್ದರಿಂದ ನಾಮ ಒಂದಾಯ್ತು. ಅಲ್ಲಿಂದ ಇನ್ನು ಮುಂದಕ್ಕೆ ನಾಮ ಆದ ಮೇಲೆ ಯಾವುದು ಅಂತ ಪ್ರಶ್ನೆ ಬಂದ್ರೆ ರೂಪ ಅಂತ ಹೇಳ್ತೀವಿ. ಅಥ ರೂಪಾಣಾಂ ಚಕ್ಷುರಿತಿ. ಸರಿ, ನಾಮ ಆಯ್ತು. ನಾಮ ಆದ ಮೇಲೆ ಯಾವುದು? ರೂಪ. ಸರಿ, ರೂಪಗಳಿಗೆ ಚಕ್ಷುಸ್ ಅಂತ ಕರೀತಾರೆ, ಕಣ್ಣು. ಅದಕ್ಕೆ ದೇವತೆ ಯಾರು ಅಂತ ಕೇಳಿದ್ರೆ ಮಹರುದ್ರ ದೇವರು. ರೂಪಗಳಿಗೆ ಚಕ್ಷುಸ್. ಹೇಗೆ ನಾಮಗಳಿಗೆ ವಾಕ್ ಭಾರತೀ ದೇವಿಯೋ, ಹಾಗೆ ರೂಪಗಳಿಗೆ ಚಕ್ಷುಸ್ ಅಂದ್ರೆ ಮಹರುದ್ರ ದೇವರು. ಏತದೇಶ ಮುಕ್ತಂ, ಸೇಮ್ ಟು ಸೇಮ್. ಎಲ್ಲ ರೂಪಗಳು ಕೂಡ ರುದ್ರದೇವರಿಂದ ಉತ್ಪನ್ನವಾಗ್ತದೆ. ಎಲ್ಲ ರೂಪಗಳಿಗೂ ರುದ್ರದೇವರೇ ಸೃಷ್ಟಿಕರ್ತರು. ಅತೋಹಿ ಸರ್ವಾಣಿ ರೂಪಾಣ್ಯುತ್ತಿಷ್ಠಂತಿ. ಆದ್ದರಿಂದ ರುದ್ರದೇವರಿಂದಲೇ ಎಲ್ಲ ರೂಪಗಳು ಉತ್ಪಾದನೆ ಆಗ್ತದೆ. ರೂಪಗಳನ್ನ ಉತ್ಪಾದಿಸ್ತಕ್ಕಂತಹ ವ್ಯಕ್ತಿಗಳು, ಸೃಷ್ಟಿ ಮಾಡತಕ್ಕಂತಹ ವ್ಯಕ್ತಿಗಳು ಮಹಾರುದ್ರದೇವರು. ಏತದೇಶಾಂ ಸಾಮ. ಆದ್ದರಿಂದ ಇವರು ಎಲ್ಲ ರೂಪಗಳಿಗೂ ಸಾಮ. ಯಾಕೆ ಸಾಮ ಅಂತಂದ್ರೆ ಏತದ್ದಿ ಸರ್ವೈಹಿ ರೂಪಂ ಸಮಂ. ಈ ಚಕ್ಷುಸ್ನಾಮಕರಾಗಿರತಕ್ಕ ರುದ್ರದೇವರು ಏನ್ ಮಾಡ್ತಾರೆ ಅಂತಂದ್ರೆ, ತಾವು ಸೃಷ್ಟಿ ಮಾಡಿದ ರೂಪಗಳ ಜೊತೆಯಲ್ಲಿ ಎಲ್ಲ ನಾಮಗಳನ್ನು ತಿಳ್ಕೊಳ್ತಾರೆ, ಎಲ್ಲ ಕರ್ಮಗಳನ್ನು ತಿಳ್ಕೊಳ್ತಾರೆ. ಹೇಗೆ ಭಾರತೀ ದೇವಿ ವಾಕ್ ನಾಮಗಳ ಜೊತೆಯಲ್ಲಿ ರೂಪಕರ್ಮಗಳನ್ನು ತಿಳ್ಕೊಳ್ತಾಳೋ,
ಹಾಗೆ ಮಹಾರುದ್ರ ದೇವರು ಕೂಡ ತಾವು ಸೃಷ್ಟಿ ಮಾಡಿದ ಎಲ್ಲ ರೂಪಗಳ ಜೊತೆಯಲ್ಲಿ ನಾಮ ಮತ್ತು ಕರ್ಮಗಳನ್ನ ತಿಳ್ಕೊಳ್ತಾರೆ. ಆದ್ದರಿಂದ ಏತದೇಶಾಂ ಬ್ರಹ್ಮ, ಎಲ್ಲ ರೂಪಗಳಿಗೆ ಸೃಷ್ಟಿಕರ್ತರಾಗಿ ಬ್ರಹ್ಮ ಅಂತ ಕರೆಯಲ್ಪಡ್ತಾರೆ. ಆ ರೂಪ ಬ್ರಹ್ಮ ಯಾರು? ರುದ್ರದೇವರು. ಯಾಕೆ? ಏತದ್ಧಿ ಸರ್ವಾಣಿ ರೂಪಾಣಿ ಬಿಭರ್ತಿ, ರುದ್ರದೇವರೇ ಎಲ್ಲ ರೂಪಗಳನ್ನ ಧರಿಸಿರತಕ್ಕಂಥ ವ್ಯಕ್ತಿಗಳು. ಅಲ್ಲಿಗೆ ನಾಮ ಭಾರತೀ ದೇವಿ, ರೂಪ ರುದ್ರದೇವರು. ನಾಮ ಅಂದ್ರೆ ವಾಕ್ ಭಾರತಿ, ರೂಪ ಅಂದ್ರೆ ಚಕ್ಷುಸ್ ಮಹಾರುದ್ರದೇವರು. ಅಲ್ಲಿಂದ ಮೂರನೇದ್ ಯಾವುದು? ಕರ್ಮ. ಅಥ ಕರ್ಮಣಾಮಾತ್ಮೇತಿ, ಕರ್ಮಕ್ಕೆ ದೇವತೆ ಯಾರು ಅಂದ್ರೆ ಆತ್ಮ. ಆತ್ಮ ಅಂದ್ರೆ ಯಾರು? ಪ್ರಶ್ನೆ ಬಂತಿದೆ. ಅದಕ್ಕೆ ಶ್ರೀಮದಾಚಾರ್ಯರು ಭಾಷ್ಯ ಬರೀತಾರೆ, ಆತ್ಮ ಪ್ರಾಣ. ಆತ್ಮ ಅಂತಂದ್ರೆ ಮುಖ್ಯ ಪ್ರಾಣದೇವರು. ನಾಮಗಳಿಗೆ ಭಾರತಿ, ರೂಪಗಳಿಗೆ ಮಹಾರುದ್ರದೇವರು, ಕರ್ಮಕ್ಕೆ ಪ್ರಾಣ. ಆತ್ಮ ಅಂದ್ರೆ ಯಾರು? ಮುಖ್ಯ ಪ್ರಾಣದೇವರು. ಮತ್ತಿದ್ಲ ಸೇಮ್ ಟು ಸೇಮ್ ಏತದೇಶ ಕರ್ಮಗಳನ್ನ ಸೃಷ್ಟಿ ಮಾಡತಕ್ಕಂತಹ ವ್ಯಕ್ತಿಗಳು ಯಾರು? ಪ್ರಾಣದೇವರೇ. ಯಾಕೆ? ಅಥೋ ಹಿ ಸರ್ವಾಣಿ ಕರ್ಮಾಣ್ಯುತ್ತಿಷ್ಠಂತಿ, ಎಲ್ಲ ಕರ್ಮಗಳ ಉತ್ಪತ್ತಿ ಯಾರಿಂದ? ಮುಖ್ಯ ಪ್ರಾಣದೇವರು. ಏತದೇಶಾಂ ಸಾಮ, ಮುಖ್ಯ ಪ್ರಾಣದೇವರು ಕರ್ಮಗಳ ಜೊತೆಯಲ್ಲಿ ಸಾಮ. ಯಾಕೆ ಸಾಮ ಅಂತಂದ್ರೆ ಏತದ್ಯ ಸರ್ವೈಃ ಕರ್ಮಭಿಸ್ಸಮಂ, ಮುಖ್ಯ ಪ್ರಾಣದೇವರು ಕರ್ಮಗಳ ಜೊತೆಯಲ್ಲಿ ರೂಪಗಳನ್ನು ತಿಳಿತಾರೆ, ನಾಮಗಳನ್ನು ತಿಳಿತಾರೆ. ಭಾರತೀ ದೇವಿ ನಾಮಗಳ ಜೊತೆಯಲ್ಲಿ ರೂಪ ಕರ್ಮಗಳನ್ನ, ಮಹಾರುದ್ರದೇವರು ರೂಪಗಳ ಜೊತೆಯಲ್ಲಿ ನಾಮಕರ್ಮಗಳನ್ನ, ಪ್ರಾಣದೇವರು ಕರ್ಮಗಳ ಜೊತೆಯಲ್ಲಿ ನಾಮರೂಪಗಳನ್ನ, ಅಂದ್ರೆ ಅವರು ಅವರಿಗೆ ಸಂಬಂಧಪಟ್ಟದ್ದರ ಜೊತೆಯಲ್ಲಿ ಇನ್ನುಳಿದ ಎರಡನ್ನ, ವಾಕ್ ನಾಮ ಏನ್ ಮಾಡತ್ತೆ? ರೂಪದ ಬಗ್ಗೆನೂ ತಿಳಿಯತ್ತೆ, ಕರ್ಮದ ಬಗ್ಗೆನೂ ತಿಳಿಯತ್ತೆ. ರೂಪ ಏನ್ ಮಾಡತ್ತೆ? ನಾಮಗಳ ಬಗ್ಗೆನೂ ತಿಳ್ಕೊಳ್ಳತ್ತೆ, ಕರ್ಮಗಳ ಬಗ್ಗೆನೂ ಗೊತ್ತಿರತ್ತೆ. ಕರ್ಮಕ್ಕೆ ರೂಪನಾಮಗಳ ಬಗ್ಗೆ ಅಂದ್ರೆ ಆ ಮೂರು ದೇವತೆಗಳಿಗೆ ಮೂರೂ ಗೊತ್ತು. ಅದರಲ್ಲಿ ಒಂದು ಸ್ಪೆಸಿಫಿಕೇಶನ್ ಯಾವುದು? ಒಂದು ನಾಮ, ಒಂದು ರೂಪ, ಒಂದು ಕರ್ಮ. ಈ ಮುಖ್ಯ ಪ್ರಾಣದೇವರೇ ಏತದೇಶಾಂ ಬ್ರಹ್ಮ, ಕರ್ಮ ಬ್ರಹ್ಮ, ನಾಮ ಬ್ರಹ್ಮ ಭಾರತೀ ದೇವಿ, ರೂಪ ಬ್ರಹ್ಮ ರುದ್ರದೇವರು, ಕರ್ಮ ಬ್ರಹ್ಮ ವಾಯುದೇವ. ಯಾಕೆ? ಏತದ್ಧಿ ಸರ್ವಾಣಿ ಕರ್ಮಾಣಿ ಬಿಭರ್ತಿ, ಮುಖ್ಯ ಪ್ರಾಣದೇವರೇ ಸಕಲ ಕರ್ಮಗಳನ್ನು ಧಾರಣ ಮಾಡಿದ್ದಾರೆ. ಎಲ್ಲ ಕರ್ಮಗಳನ್ನ ಧರಿಸಿದಂತಹ ವ್ಯಕ್ತಿಗಳು ಯಾರು? ಮುಖ್ಯ ಪ್ರಾಣದೇವರು. ಮಾತ್ರ ಅಲ್ಲ, ತದೇತತ್ರಯಂ ಸದೇಕಂ, ಈ ಮೂರು ಜನ, ವಾಕ್ ಅಂದ್ರೆ ಭಾರತಿ, ಚಕ್ಷುಸ್ ಅಂದ್ರೆ ರುದ್ರದೇವರು, ಆತ್ಮ ಅಂದ್ರೆ ವಾಯುದೇವರು, ಈ ಮೂರು ಜನ ಒಬ್ಬರಿಗೊಬ್ಬರು ಅಧೀನ. ರುದ್ರದೇವರು ಭಾರತೀಯ ಅಧೀನ, ಭಾರತಿ ವಾಯುದೇವರ ಅಧೀನ, ಒಬ್ಬರಿಗೊಬ್ಬರು ಅಧೀನರಾದ್ದರಿಂದ ಈ ಮೂರು ಜನಗಳನ್ನ ಒಂದೇ ಅಂತ ಕರೀತಾರೆ. ತದೇತತ್ರಯಂ ಸದೇಕಂ, ಮೂರು ಬೇರೆ ಬೇರೆ ಆಗಿದ್ರು ಒಬ್ಬರಿಗೊಬ್ಬರು ಡಿಪೆಂಡೆಂಟ್ ಆದ್ದರಿಂದ ಒಂದೇ. ಅದಕ್ಕೆಷ್ಟು ಹೇಳಿದ್ರು? ಅಯಮಾತ್ಮ, ಅಯಮಾತ್ಮ ಅಂತಂದ್ರು. ಏನು ಅಯಮಾತ್ಮ ಅಂದ್ರೇನು? ಆ ಒಬ್ಬರು ಯಾರು? ಆ ಒಬ್ಬರು ಯಾರು? ಎಲ್ಲ ಒಂದೇ, ಒಬ್ಬರಿಗೊಬ್ರು ಡಿಪೆಂಡ್ ಅಂತಂದ್ರೆ ಗೊತ್ತಾಯ್ತು ನಮಗಿಲ್ಲಿ. ರುದ್ರದೇವರು ಭಾರತೀ ದೇವಿ ಅಧೀನ, ಭಾರತೀ ದೇವಿ ವಾಯುದೇವರ ಅಧೀನ, ವಾಯುದೇವರು ಈ ಮೂರು ಜನಗಳಲ್ಲಿ ಯಾರ ಅಧೀನವೂ ಇಲ್ಲ. ಅವರು ಭಗವಂತನ ಅಧೀನ ಇದ್ರೂ ಕೂಡ ನಾವಿಲ್ಲಿ ಮಾತಾಡ್ತಾ ಇರುವಂತದ್ದು ಈ ಮೂರು ಜನಗಳಲ್ಲಿ. ವಾಯು, ಭಾರತಿ, ರುದ್ರದೇವರು, ಈ ಮೂರು ದೇವತೆಗಳಲ್ಲಿ ಯಾರು ಯಾರಿಗೆ ಅಧೀನ ಅಂದ್ರೆ ರುದ್ರ ಭಾರತೀಯ ಅಧೀನ, ಭಾರತಿ ವಾಯುದೇವರ ಅಧೀನ, ಭಾರತಿ ಈ ಮೂರು ಜನಗಳಲ್ಲಿ ಯಾರ ಅಧೀನವೂ ಇಲ್ಲ. ಆದ್ದರಿಂದ ವಾಯುದೇವರು ಯಾರು ಅಂತಂದ್ರೆ ಆತ್ಮೈಕ ಸನ್ನೇತತ್. ಇದರಲ್ಲಿ ಎರಡು ಪಾಠ, ರಘುತ್ತಮ ಸ್ವಾಮಿಗಳ ಪಾಠ, ರಾಘವೇಂದ್ರ ಸ್ವಾಮಿಗಳ ಪಾಠ ಅಂತ ಉಪನಿಷತ್ತಲ್ಲಿ ಎರಡು. ಇಲ್ಲಿ ಆತ್ಮೈಕಸ್ಸನ್ ಅನ್ನುವಲ್ಲಿ ಮಂತ್ರಾಲಯ ಪ್ರಭುಗಳು ವ್ಯಾಖ್ಯಾನ ಮಾಡಬೇಕಾದ್ರೆ ಆತ್ಮೈವೇಕಸ್ಸನ್ ಅಂತ ವ್ಯಾಖ್ಯಾನ ಮಾಡ್ತಾರೆ. ರಘುತ್ತಮ ಸ್ವಾಮಿಗಳು ಆತ್ಮೈಕಸ್ಸನ್ ಅಂತ ವ್ಯಾಖ್ಯಾನ ಮಾಡ್ತಾರೆ.
ಇರ್ಲಿ, ಏನ್ ವ್ಯತ್ಯಾಸವೇನಿಲ್ಲ ಅದರಲ್ಲಿ, ಸುಮ್ನೆ ನಿಮ್ಗೊಂದು ವಿಷಯ ಗೊತ್ತಿರ್ಲಿ ಅಂತ ಹೇಳಿದ್ದಾರೆ. ತದೇತದಮೃತಂ ಸತ್ಯೇನ ಛನ್ನಂ. ಯಾರದು? ಆ ಮೂರರಲ್ಲಿ ಆತ್ಮ ಯಾರು? ಅತ್ಯಂತ ಶ್ರೇಷ್ಠನಾಗಿರತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅದು ಆತ್ಮ, ಮುಖ್ಯ ಪ್ರಾಣದೇವರು. ಯಾಕೆ ಅಂತಂದ್ರೆ ಮುಖ್ಯ ಪ್ರಾಣದೇವರು ಶ್ರೇಷ್ಠ. ಭಾರತಿ ಮತ್ತು ರುದ್ರದೇವರು ಮುಖ್ಯ ಪ್ರಾಣದೇವರಿಗೆ ಅಧೀನ. ಯಾಕೆ ಮುಖ್ಯ ಪ್ರಾಣದೇವರು ಶ್ರೇಷ್ಠ ಆಗಬೇಕು? ರುದ್ರ ಯಾಕೆ ಶ್ರೇಷ್ಠ ಅಲ್ಲ? ಭಾರತಿ ಯಾಕೆ ಶ್ರೇಷ್ಠ ಅಲ್ಲ ಅಂದ್ರೆ ಉಪನಿಷತ್ ಹೇಳುತ್ತೆ, ಮುಖ್ಯ ಪ್ರಾಣದೇವರು ತದೇತದ್ ಅಮೃತಂ ಸತ್ಯೇನ ಛನ್ನಂ. ಅಮೃತ ಸತ್ಯದಿಂದ ಮುಚ್ಚಿಬಿಟ್ಟಿದೆ. ಏನಪ್ಪ ವಿಚಿತ್ರ ಹೇಳ್ತಾ ಇದ್ದಾರಲ್ಲ. ಅಮೃತ ಅನ್ನೋದು ಸತ್ಯದಿಂದ ಮುಚ್ಚಿಬಿಟ್ಟಿದೆ. ಅಮೃತ ಅಂದ್ರೆ ಯಾರು? ಸತ್ಯ ಅಂದ್ರೆ ಯಾರು? ಅದಕ್ಕೆ ಹೇಳ್ತಾರೆ, ಪ್ರಾಣೋವಾ ಅಮೃತಂ ನಾಮರೂಪೇ ಸತ್ಯಂ. ಮುಖ್ಯ ಪ್ರಾಣದೇವರನ್ನ ಅಮೃತ ಅಂತ ಕರೀತಾರೆ. ಯಾಕೆ ಮುಖ್ಯ ಪ್ರಾಣ ಅಮೃತ? ಅಮೃತೋ ವಾಯುರುದ್ದಿಷ್ಟೋ ನಿತ್ಯ ಜ್ಞಾನಾತ್ಮಕತ್ವತಃ. ಮುಖ್ಯ ಪ್ರಾಣದೇವರಿಗೆ ಅಮೃತ ಅಂತ ಹೆಸರು. ಯಾಕೆ? ಅವರ ಜ್ಞಾನ ನಿತ್ಯವಾಗಿದೆ. ಪ್ರಳಯ ಕಾಲದಲ್ಲಿಯೂ ಮುಖ್ಯ ಪ್ರಾಣದೇವರ ಜ್ಞಾನ ಹೋಗೋದಿಲ್ಲ, ನಾಶ ಆಗೋದಿಲ್ಲ. ಆದ್ದರಿಂದ ಮುಖ್ಯ ಪ್ರಾಣದೇವರು ಯಾರು? ವಾಯುರನಿಲಮೃತಂ. ಸೇಮ್ ಟು ಸೇಮ್ ಬಂದಿದ್ದು ಉಪನಿಷತ್ತು. ಅತಿರೋಹಿತ ವಿಜ್ಞಾನಾದ್ ವಾಯುರಪ್ಯಮೃತ ಸ್ಮೃತಃ ಅಂತ ಈಶಾವಾಸ್ಯದಲ್ಲಿ ಆಚಾರ್ಯರು ಹೇಳಿದ್ರು. ಇಲ್ಲಿ ಅಮೃತೋ ವಾಯುರುದ್ದಿಷ್ಟೋ ನಿತ್ಯ ಜ್ಞಾನಾತ್ಮಕತ್ವತಃ ಅಂತ ನಿತ್ಯದಲ್ಲಿಯೂ ಪ್ರಳಯ ಕಾಲದಲ್ಲಿಯೂ ನಾಶವಾಗದ ತತ್ವಜ್ಞಾನ ವಾಯುದೇವರದ್ದಾದ್ದರಿಂದ ವಾಯುದೇವರನ್ನ ಅಮೃತ. ಸತ್ಯ ಅಂದ್ರೆ ಯಾರು ಅಂದ್ರೆ ನಾಮರೂಪಗಳು. ಭಾರತಿ ರುದ್ರ ಇಬ್ಬರು ಸತ್ಯ. ಯಾಕೆ ಸತ್ಯ ಅಂತ ಯಾಕೆ ಕರೀತಾರ ಅವ್ರನ್ನ ಅಂದ್ರೆ ಆಚಾರ್ಯ ಭಾಷ್ಯ ಬರೀತಾರೆ, ಸತ್ಯಂ ಯಥಾರ್ಥ ವಕ್ತೃತ್ವಾದ್ ಭಾರತಿ ರುದ್ರ ಏವ ಚ. ಯಥಾರ್ಥವಾಗಿ ಮಾತಾಡುವ ಕಾರಣದಿಂದ, ಯಥಾರ್ಥವಾದದ್ದನ್ನೇ ಹೇಳುವ ಕಾರಣ. ಸುಮ್ನೆ ಅಯಥಾರ್ಥವಾದ ವಿಷಯಗಳನ್ನು ಮಾತಾಡೋದೇ ಇಲ್ಲ ಅವರು. ಯಥಾರ್ಥವಾದ ಮಾತನ್ನಾಡುವ ಕಾರಣದಿಂದ ಭಾರತೀ ದೇವಿ ಮತ್ತು ರುದ್ರದೇವರನ್ನ ಸತ್ಯ ಅಂತ ಕರೀತಾರೆ. ಸಹ ಯಥಾರ್ಥವಾಗಿ ಮಾತಾಡುವ ಕಾರಣ ಸತ್ಯ ಅಂತ ಕರೆಯಲ್ಪಡತಕ್ಕಂತಹ ಭಾರತಿ ಮತ್ತು ರುದ್ರದೇವರಲ್ಲಿ ವ್ಯಾಪಿಸಿಕೊಂಡಿರತಕ್ಕಂಥವರು ಅಮೃತನಾಮಕರಾದ ಪ್ರಾಣದೇವರು. ತಾಭ್ಯಾಮಯಂ ಪ್ರಾಣಶ್ಚನ್ನ. ಈ ನಾಮರೂಪ ದೇವತೆಗಳಾದ ಭಾರತಿ ಮತ್ತು ರುದ್ರದೇವರಿಂದ ಪ್ರಾಣದೇವರು ಮುಚ್ಚಿಬಿಟ್ಟಿದ್ದಾರೆ. ಮುಚ್ಚಿಬಿಟ್ಟಿದ್ದಾರೆ ಅಂತಂದ್ರೆ ಅವರಿಬ್ಬರಲ್ಲಿ, ಯಾರಿಬ್ಬರಲ್ಲಿ? ಭಾರತಿ ಮತ್ತು ರುದ್ರದೇವರಲ್ಲಿ ವಾಯುದೇವರು ನಿಯಾಮಕರಾಗಿ ಸನ್ನಿಹಿತರಾಗಿದ್ದಾರೆ. ಆದ್ದರಿಂದ ಒಳಗೆ ಇರುವ ವಾಯುದೇವರನ್ನ ಅಂದ್ರೆ ರುದ್ರದೇವರು ತಮ್ಮೊಳಗೆ ವಾಯುದೇವರನ್ನ ಮುಚ್ಚಿಟ್ಟುಕೊಂಡಿದ್ದಾರೆ. ಭಾರತೀ ದೇವಿ ಅವರ ಒಳಗೆ ವಾಯುದೇವರನ್ನ ಮುಚ್ಚಿಟ್ಟುಕೊಂಡಿದ್ದಾಳೆ. ಆದ್ದರಿಂದ ಮುಖ್ಯ ಪ್ರಾಣದೇವರೇ ನಾಮರೂಪಗಳ ದೇವತೆಯಾಗಿರತಕ್ಕಂತಹ ಭಾರತೀ ರುದ್ರದೇವರಿಗಿಂತ ಶ್ರೇಷ್ಠರಾಗಿ ಅಮೃತರಾಗಿದ್ದಾರೆ. ಪ್ರಾಣೋ ವಾಯುರಿತಿ ಪ್ರೋಕ್ತಃ ತತ್ಪತ್ನಿ ನಾಮ ಭಾರತಿ ರೂಪಂತು ತತ್ಸುತೋ ರುದ್ರ ವಶೇ ಪ್ರಾಣಸ್ಯ ತದ್ವಯಂ. ಆತ ಹೇಳಿದ್ರು ನೋಡಿ, ಪ್ರಾಣದೇವರಿಗೆ ವಾಯು ಅಂತ ಹೆಸರು, ನಾಮ ಅಂದ್ರೆ ಭಾರತೀ ದೇವಿ, ಇವರಿಬ್ಬರ ಮಗನೇ ರೂಪಾಭಿಮಾನಿಗಳಾಗಿರತಕ್ಕ ರುದ್ರದೇವರು. ಇಂತಹ ರೂಪಾಭಿಮಾನಿಗಳಾಗಿರತಕ್ಕ ರುದ್ರದೇವರು, ನಾಮಾಭಿಮಾನಿಯಾಗಿರತಕ್ಕ ಭಾರತೀ ದೇವಿ ಮುಖ್ಯ ಪ್ರಾಣದೇವರ ವಶದಲ್ಲಿ ಇದ್ದಾರೆ. ರುದ್ರೇ ವೇದೇಶು ಚ ಪ್ರಾಣಃ ಪ್ರವಿಷ್ಟಶ್ಚಾದಿತಃ ಸದಾ ಸತ್ಯ ಇತ್ಯುಚ್ಯತೆ ನಿತ್ಯಂ ಸ್ವರೂಪೇಣಾಮೃತಂ ಸ್ಮೃತಃ. ರುದ್ರದೇವರಲ್ಲಿಯೂ ವೇದಾಭಿಮಾನಿನಿ ನಾಮಾಭಿಮಾನಿನಿಯಾಗಿರ್ತಕ್ಕಂತಹ ಸರಸ್ವತೀ ದೇವಿಯಲ್ಲಿಯೂ ಸನ್ನಿಹಿತರಾಗಿದ್ದಾರೆ. ಅವರಲ್ಲಿ ಮುಖ್ಯ ಪ್ರಾಣದೇವರು ಇದ್ದಾರೆ. ಆದ್ದರಿಂದ ಅಂತಹ ಮುಖ್ಯ ಪ್ರಾಣದೇವರ ತತ್ವಜ್ಞಾನಕ್ಕೆ ಯಾವತ್ತಿಗೂ ನಾಶ ಇಲ್ಲ. ಆದ್ದರಿಂದ ಮುಖ್ಯ ಪ್ರಾಣದೇವರನ್ನ ಏನ್ ಕರೀತಾರೆ? ಅಮೃತ ಅಂತ ಕರೀತಾ ಇದ್ದಾರೆ. ಸಹ ಅಮೃತ ನಾಮಕರಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹ ನಮ್ಮ ಮೇಲೆ
ಆಗಬೇಕು. ನಮ್ಮ ಮೇಲೆ ಆಗಬೇಕು ಅಂದ್ರೆ ಪರಮ ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾಗಿರತಕ್ಕಂಥ ಪ್ರಮೇಯಗಳು, ಎಲ್ಲ ಜಗತ್ತನ್ನ ಆಯಾ ದೇವತೆಗಳು ಸೃಷ್ಟಿ ಮಾಡಿದರೂ ಕೂಡ ಆ ಎಲ್ಲ ದೇವತೆಗಳ ಒಳಗೆ ನಿಯಾಮಕರಾಗಿ ಮುಖ್ಯ ಪ್ರಾಣದೇವರು ನಿಂತಿದ್ದು ತಮ್ಮ ನಿಯಾಮಕನಾದ ಭಗವಂತನ ಆದೇಶದಿಂದ ಸರ್ವ ನಿಯಾಮಕರಾಗಿ ಜಗತ್ತನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಜ್ಞಾನ ನಮ್ಮೆಲ್ಲರಿಗೂ ಅತ್ಯವಶ್ಯಕವಾದದ್ದು. ಇದೇ ಮೊದಲನೇ ಅಧ್ಯಾಯದ ತಾತ್ಪರ್ಯ, ಸಾರಾಂಶ. ಇಲ್ಲಿಗೆ ಇತಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಬೃಹದಾರಣ್ಯಕೋಪನಿಷದ್ ಭಾಷ್ಯೆ ಪ್ರಥಮೋಧ್ಯಾಯ. ಇಲ್ಲಿಗೆ ಅತ್ಯಂತ ವಿಸ್ತಾರವಾದ ಬೃಹದಾರಣ್ಯಕೋಪನಿಷತ್ತಿಗೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ರಚನೆ ಮಾಡಿದಂತಹ ಭಾಷ್ಯ ಸಮಾಪ್ತಿಯಾಗ್ತಾ ಇದೆ. ಅಲ್ಲಿಗೆ ಮೊದಲನೇ ಅಧ್ಯಾಯ ಮುಗಿಯಿತು. ಇನ್ನು ಎರಡನೇ ಅಧ್ಯಾಯ ಅಜಾತಶತ್ರು ಬ್ರಾಹ್ಮಣ ಅಂತ ಅದು ಆರಂಭ ಆಗ್ತಾ ಇದೆ. ಮೊದಲನೇ ಅಧ್ಯಾಯವೇ ದೊಡ್ಡದು, ಅತ್ಯಂತ ವಿಸ್ತಾರವಾಗಿ ಚಿಂತನೆಯನ್ನ ಕೊಡುವಂತಹ ಅಧ್ಯಾಯ. ನಮಗಿದು ಪ್ರಥಮಾಧ್ಯಾಯ. ಅದ್ಭುತವಾಗಿ ಸುಮಾರು ತಿಂಗಳುಗಳಿಂದ ನಾವು ಇದರ ಅನುಸಂಧಾನವನ್ನ ಮಾಡಿಕೊಂಡು ಬರ್ತಾ ಇದ್ದೇವೆ. ಹರಿವಾಯು ಗುರುಗಳ ದಯದಿಂದ ಒಳ್ಳೆ ದಶಮಿ ದಿವಸವೇ ನಮಗೆ ಇದು ಪೂರ್ಣವಾದದ್ದು. ಹರಿವಾಯುಗಳ ಕೃಪೆ ನಮ್ಮ ಮೇಲಿದೆ ಅನ್ನೋದಕ್ಕೆ ಸೂಚಕವಾಗಿದೆ. ಇದೇ ಪ್ರಕಾರವಾಗಿ ಈ ಉಪನಿಷತ್ತು ಸಂಪೂರ್ಣವಾಗಿ ನಮ್ಮಿಂದ ಅನುಸಂಧಾನವಾಗಲಿ. ಅನುಸಂಧಾನ ಮಾಡುವಂತಹ ಭಾಗ್ಯವನ್ನ ವಾಯುದೇವರು ನಮಗ್ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಪ್ರಥಮಾಧ್ಯಾಯದ ಪಾಠದೊಂದಿಗೆ ಇವತ್ತಿನ ಈ ಪಾಠವನ್ನ ಮುಗಿಸ್ತಾ ಇದ್ದೇನೆ. ಮತ್ತೆ ದೀಪಾವಳಿ ಆದ್ಮೇಲೆ ಎರಡನೇ ಅಧ್ಯಾಯದ ಪಾಠ ಅಜಾತಶತ್ರು ಬ್ರಾಹ್ಮಣ. ತುಂಬಾ ಅದ್ಭುತವಾದ ವಿಷಯಗಳು, ಅದನ್ನ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಶ್ರೀಕೃಷ್ಣಾರ್ಪಣಮಸ್ತು.